Hello everyone, good evening. We are back on 17th. So, ಕೆಲವೊಂದಿನ ಸೆಷನ್ಸ್ ತೊಗೊಳಕ್ಕಾಗಿಲ್ಲ. ಸೊ ಈಗ 11th ಫೆಬ್ರಲ್ಲಿ ನಾನೊಂದು ಅಸೈನ್ಮೆಂಟ್ ಕೊಟ್ಟಿದ್ದೆ ಟು ಪ್ರೀತಿ ಆ್ಯಂಡ್ ಅದಕ್ಕೆ ಒಂದು ಎಕ್ಸೆಲ್ ಫೈಲ್ ಕ್ರಿಯೇಟ್ ಮಾಡಿದ್ದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ. ಆಡ್ ನಂಬರ್ ಆಫ್ ಇನ್ಪುಟ್ಸ್ ಬರಬೇಕು, ಅವಾಗ 2 ಡೈಮೆನ್ಷನಲ್ ಅರೇ ಬರುತ್ತೆ. ಆಯ್ತಾ? ಈ ಆಡ್ ನಂಬರ್ ಆಫ್ ಇನ್ಪುಟ್ ಅಂದ್ರೆ 3 ಏನಾದ್ರು ಇನ್ಪುಟ್ ಬಂದ್ರೆ 3 x 3 ಇದು 2 ಡೈಮೆನ್ಷನಲ್ ಅರೇ ತಗೋಬೇಕು. ಅಂಡ್ ಇದಕ್ಕೆ ವ್ಯಾಲ್ಯೂ ಸೆಂಟರ್ ಆಫ್ ದಿ ಸ್ಕ್ರೀನ್ ಅಲ್ಲಿ 1 ಬರುತ್ತೆ, ಸುತ್ತ ಇದಕ್ಕೆ 2 ಬರಬೇಕು. ಈಗ ನೀವು 5 x 5 ತಗೊಂಡ್ರೆ ಅಥವಾ 7 x 7, ಇದು ಮೋಸ್ಟ್ಲಿ 7 ಅನ್ಕೋತೀನಿ. 1 2 3 4 5 6 7 7 x 7 ತಗೊಂಡ್ರೆ ಸೆಂಟರ್ ಆಫ್ ದಿ ಸ್ಕ್ರೀನ್ ಅಲ್ಲಿ 1 ಬರಬೇಕು, ಅದರ ಸುತ್ತ ಬರೋದಕ್ಕೆ 2 ಬರಬೇಕು, ಅದರ ಸುತ್ತ ಬರೋದಕ್ಕೆ 3 ಬರಬೇಕು, ಇಲ್ಲಿ ಅದ್ರ ಸುತ್ತ ಬರೋದಕ್ಕೆ 4 ಬರಬೇಕು. ಓಕೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಅದಕ್ಕೆ ಲಾಜಿಕ್ ಇಲ್ಲಿ ಬರ್ದಿದ್ದೀನಿ 0. ಈ 1 ಇಂಡೆಕ್ಸ್ಗೆ ಒಂದು ಮೈನಸ್ ಮಾಡಿ ಒಂದು ಪ್ಲಸ್ ಮಾಡಿದ್ರೆ ಇದಿಷ್ಟು ಸುತ್ತ ಕವರ್ ಮಾಡ್ಬೋದು. ಸೊ ಡೋಂಟ್ ವರಿ, ಲೆಟ್ ಅಸ್ ಡೂ ದಿಸ್ ಆ್ಯಂಡ್ ಲೆಟ್ ಅಸ್ ಗೋ ವಿತ್ ದಿಸ್ ಒನ್. ಈಗ ಏನು ಮಾಡಬೇಕು? ಸೊ ಸದ್ಯಕ್ಕೆ ಒಂದು ಚಿಕ್ಕ ಪ್ರೋಗ್ರಾಮ್ ಬರೆಯೋಣ, ಇಂಪ್ರೂವೈಸ್ ಮಾಡೋಣ. ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ, ಸ್ವಲ್ಪ ಲೋಡ್ ಅನಿಸುತ್ತೆ. ಸರ್ ಈ ಥರ ಎಲ್ಲ ಪ್ರೋಗ್ರಾಮ್ ನಮಗೆ ಇಂಟರ್ವ್ಯೂಗೆ SFMCಗೆ ಎಲ್ಲ ಬರಲ್ಲ. ನೀವು ಅರೇಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೋಸ್ಕರ. ಇದು ತುಂಬ ಅಡ್ವಾನ್ಸ್ಡಲ್ಲಿ ಇರುತ್ತೆ ಕೆಲವೊಂದು ಸತಿ. ಡೋಂಟ್ ವರಿ, ಒಂದು ಪ್ರೋಗ್ರಾಮ್ ಬರೀತೀನಿ, ನೀವು ಇಷ್ಟು ಬರೀದೇ ಇದ್ರು ಪ್ರೋಗ್ರಾಮ್ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಟ್ರೈ ಮಾಡಿ. ಲಾಜಿಕ್ ಬರೆಯೋದಕ್ಕೆ ನಾವು ಸೆಕೆಂಡ್ 3 months ಯೂಸ್ ಮಾಡೋಣ. ಈಗ ಫಸ್ಟ್ 3 months ಜನವರಿ ಫೆಬ್ರವರಿ ಮಾರ್ಚಲ್ಲಿ ಇದ್ದೀವಿ. ಯು ವಾಂಟ್ ಟು ಜಸ್ಟ್ ಡೂ ಅ ವೆರಿ ಸಿಂಪಲ್ ಪ್ರೋಗ್ರಾಮಿಂಗ್ ಆಸ್ಪೆಕ್ಟ್. ಓಕೆನಾ? ಸೊ ಅಸೈನ್ಮೆಂಟ್ ಕೊಟ್ಟಿರೋದನ್ನ ಐ ಆಮ್ ಟ್ರೈಂಗ್ ಟು ಬಿಲ್ಡ್ ಇಟ್. ಆಗ್ಲೂಬೋದು, ನನ್ನ ಕೈಲೂ ಆಗದೇನೆ ಇರ್ಬೋದು. ಲೆಟ್ಸ್ ಸಿ ಹೌ ದಿ ಥಿಂಗ್ಸ್ ಗೋಸ್. ಆಯ್ತಾ? ಇದು ಓಕೆ, ಐ ಥಿಂಕ್ ಇಟ್ಸ್ ಓಕೆ, ತೊಂದರೆ ಇಲ್ಲ. ಸೊ ವಿ ಕ್ಯಾನ್ ಸ್ಟಿಲ್ ಪ್ರೋಗ್ರಾಮ್ ಇಟ್, ದಟ್ಸ್ ನಾಟ್ ಅನ್ ಇಶ್ಯೂ. ಆಯ್ತಾ? ಬ್ಯಾಕ್ಗ್ರೌಂಡಲ್ಲಿ ಒಂದು ಖಾಲಿ ನೋಟ್ ಪ್ಯಾಡ್ ಹಾಕು, ಸೊ ದಟ್ ಇಟ್ ಈಸ್ ಈಸಿಲಿ ವಿಸಿಬಲ್. ಓಕೆ, 2025 ಫೆಬ್ರವರಿ 13th ಲಾಸ್ಟ್ ಇತ್ತು. ಆಲ್ 17 CD 17 with context and also array assignment.c. ಆಯ್ತಾ? assignment.c. ಓಕೆ, ಈಗ ನಾವು ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ನನಗೆ ಇನ್ಪುಟ್ ಬೇಕು. ಸೊ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತೀನಿ. ಪ್ರೋಗ್ರಾಮ್ ಇನ್ಪುಟ್ ಔಟ್ಪುಟ್ ಅರ್ಥ ಆಗಿಲ್ಲ ಅಂದ್ರೆ ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ದೆನ್ ವಿಲ್ ಮೂವ್ ಆನ್. ಸೊ ನನಗೀಗ ಒಂದು ಅರೇ ಬೇಕು. ಆಯ್ತಾ? ಸೊ ನನಗೆ ಎಲ್ಲ ಪ್ರೋಗ್ರಾಮ್ದು ಇನ್ಪುಟ್ ಇನ್ ಆ್ಯಂಡ್ ಔಟ್ ಬೇಕಾಗಿರೋದ್ರಿಂದ ಸೊ ನಾನು ಗ್ಲೋಬಲ್ ವೇರಿಯೇಬಲ್ ತಗೋತೀನಿ. ಫಾರ್ ದಿ ಫಸ್ಟ್ ಟೈಮ್ ಐ ಆಮ್ ಯೂಸಿಂಗ್ ಗ್ಲೋಬಲ್ ವೇರಿಯೇಬಲ್ ಇನ್ I, J, array which is of 100, 100. ಓಕೆನಾ? ಅದಾದ್ಮೇಲಿಂದ ಕ್ಲೈಂಟ್ ಅಥವಾ ಯೂಸರ್ ಇಂದ ಇನ್ಪುಟ್ ತಗೋತೀನಿ. ಐ ಕಾಲ್ ದಿಸ್ ಆಸ್ ನಮ್ ಆ್ಯಂಡ್ ರೆಸ್ಟ್ ಆಫ್ ದಿ ಥಿಂಗ್ಸ್ ಏನೇನು ಬೇಕೋ ಅದನ್ನು ಡಿಫೈನ್ ಮಾಡ್ತಾ ಹೋಗ್ತೀನಿ. ಒಂದು ಅರೇನ ಪ್ರಿಂಟ್ ಮಾಡೋದಕ್ಕೊಂದು ಪ್ರೋಗ್ರಾಮು, ಸ್ಕ್ಯಾನ್ ಮಾಡೋದಕ್ಕೊಂದು ಪ್ರೋಗ್ರಾಮ್ ಬರ್ಕೋತಾ ಬರ್ತೀನಿ. ಸೊ ನಾವು ಈಗ ನಾನು ಕೊಟ್ಟಿರೋ ಅಸೈನ್ಮೆಂಟ್ ಪ್ರಕಾರ ಫಸ್ಟು ಯೂಸರ್ ಇನ್ಪುಟ್ ಕೊಡಬೇಕು. ಆಯ್ತಾ? ಸೊ ಎಂಟರ್ ಆಡ್ ನಂಬರ್. ಆಯ್ತಾ? ಆಡ್ ನಂಬರ್ ಕೊಡ್ತಾನ ನೋಡೋಣ. ಪ್ಯಾನೆಲ್ %b ಅಡ್ರೆಸ್ ಆಫ್ ನಮ್. ಈಗ ನಾನು ಇದ್ರ ರಿಮೈಂಡರ್ ತಗೊಂಡು ಆರ್ಡರ್ ಈವನ್ ಚೆಕ್ ಮಾಡಬೇಕು. ಆರ್ಡರ್ ಈವನ್ ಚೆಕ್ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತು, ಯು ನೀಡ್ ಅ ರಿಮೈಂಡರ್ ವೇರಿಯೇಬಲ್. ಆಯ್ತಾ?
ಎಷ್ಟು ಬೇಕೋ ಅಷ್ಟು ವೇರಿಯೇಬಲ್ಸ್ ತಗೊಳ್ಳಿ. ಈಗ ರಿಮೈಂಡರ್ ಇಸ್ ಈಕ್ವಲ್ ಟು ಗಿವನ್ ನಂಬರ್ ಮಾಡ್ ಟು. ಇಫ್ ಗಿವನ್ ನಂಬರ್ ಅಂದ್ರೆ ರಿಮೈಂಡರ್ ಇಸ್ ಈಕ್ವಲ್ ಟು 0 ಅಂದ್ರೆ ಆಡ್, ಎಲ್ಸ್ ಈವನ್ ಆಗುತ್ತೆ. ಆದ್ರೆ ನಾವು ಎಕ್ಸಾಕ್ಟ್ಲಿ ಆಡ್ಗೆ ಚೆಕ್ ಮಾಡ್ತಾ ಇರೋದ್ರಿಂದ ಆಡ್ಗೆ ಚೆಕ್ ಮಾಡೋಣ. ಇಲ್ಲಿಂದ ಪ್ರೋಗ್ರಾಮ್ ಬರುತ್ತೆ, ಇಲ್ಲಿಂದ ಪ್ರೋಗ್ರಾಮ್ ಎಕ್ಸಿಟ್ ಆಗುತ್ತೆ. ಎಂಟರ್ ದಿ ಈವನ್ ನಂಬರ್ ನೆಕ್ಸ್ಟ್ ಟೈಮ್. ಈಗ ನಮಗೆ ಆಡ್ ನಂಬರ್ ಬಂದಿದ್ರೆ 1 ಬಂದಿರುತ್ತೆ, ಅಂದ್ರೆ 357 ಈ ತರ. ಈವನ್ ನಂಬರ್ ಇಸ್ ಆಡ್. ಈಗ ಆಡ್ ನಂಬರ್ ಬಂದಿದೆ. ಆಡ್ ನಂಬರ್ ಬಂದ್ರೆ ಆಯ್ತಾ. ಸೊ ಈಗ ನನಗೆ ಫಸ್ಟ್ ಅರ್ಥ ಆಗ್ಬೇಕಾಗಿರೋದು 2 ವಿಷಯ. ನಾನು 3 ಕೊಡ್ತೀನಿ. 3 ಕೊಟ್ರೆ ನನಗೆ 1 2 ಬರುತ್ತೆ. 7 ಕೊಟ್ರೆ 1 2 3 4 ಬರುತ್ತೆ. ನೀವು ಕರೆಕ್ಟಾಗಿ ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಒಂದೊಂದೇ ಸ್ಟೆಪ್ ಬರುತ್ತೆ. ಫಸ್ಟ್ 3 ಪ್ರೋಗ್ರಾಮ್ ಮಾಡೋಣ. 3 ಡಿವೈಡೆಡ್ ಬೈ 2 ಅಂದ್ರೆ 1.5 ಅಂದ್ರೆ 1 ಬರುತ್ತೆ. ಆಯ್ತಾ. ಸೊ ಅರೇ ಬಂದು 0 0 0 1 0 2 1 0 1 1 1 2 2 0 2 1 2 2 ಬರುತ್ತೆ. ಆಯ್ತಾ. ಸೊ ನೀವು ಕರೆಕ್ಟಾಗಿ ಈ ಮಿಡಲ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮಿಡಲ್ ನಂಬರ್ ಬಂದು 1,1 ಇಂಡೆಕ್ಸ್ ಪ್ರಕಾರ. ಓಕೆನಾ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ನಂಗೆ ವೇರಿಯೇಬಲ್ ಬೇಕು. ಸ್ಟಾರ್ಟ್ ಅಂತ ಒಂದು ವೇರಿಯೇಬಲ್ ತಗೋತೀನಿ 1. ಆಯ್ತಾ. ಆ್ಯಂಡ್ ಈಗ ನಿಮಗೆ ಮಿಡಲ್ ಅಲ್ಲಿ ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲಿ ಕೂತ್ಕೋಬೇಕು ಅಂದ್ರೆ ನೀವು ಅದಕ್ಕೆ ಎ ಇಸ್ ಈಕ್ವಲ್ ಟು ಸ್ಟಾರ್ಟ್ ನಂಬರ್ ಕೊಡ್ಬೇಕಾಗುತ್ತೆ. ಮಿಡಲ್ ವ್ಯಾಲ್ಯೂ ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಮಿಡ್ ಇಸ್ ಈಕ್ವಲ್ ಟು ಗಿವನ್ ನಂಬರ್ ಡಿವೈಡೆಡ್ ಬೈ 2 ಮಾಡಿ. ಅಲ್ಲಿಗೆ ನೀವು ವಿಚ್ ಇಸ್ 1 ಕೊಡುತ್ತೆ. ಹೌದಾ. ಇದನ್ನ ನೀವು ತಿಳ್ಕೋಬೇಕು ಅಂದ್ರೆ ಈಗ ನೀವು ಅರೇನ ಪ್ರಿಂಟ್ ಮಾಡ್ತಾ ಬರಬೇಕು. ಪ್ರತಿ ಹೆಜ್ಜೆಯಲ್ಲೂ ಪ್ರಿಂಟ್ ಮಾಡ್ತಾ ಬರೋಣ. ಫಸ್ಟ್ ಲೆಟ್ ಮೀ ಗೋ ವಿತ್ ವಾಯ್ಡ್ ಪ್ರಿಂಟ್ ಅಂಡರ್ಸ್ಕೋರ್ ಅರೇ. ಇದೊಂದು ಫಂಕ್ಷನ್ ಬರ್ಕೋತೀನಿ ಸೊ ದಟ್ ನಂಗೆ ಈಸಿ ಆಗುತ್ತೆ ಪ್ರತಿ ಸತಿ ಪ್ರಿಂಟ್ ಮಾಡೋದು. ಪ್ರಿಂಟ್ ಎಫ್ ಬ್ರೇಕ್ ಕೊಡ್ಲಿ ಅಂತ ಗೆಟ್ ಸಿ ಎಚ್ ಬರೀತೀನಿ. ಈಗ ಒಂದು ಅರೇ ಪ್ರಿಂಟ್ ಮಾಡ್ಬೇಕಷ್ಟೇ ನಾನು. ಸೊ ಇದು 2 ಡೈಮೆನ್ಷನ್ ಅರೇ ಆಗೋದ್ರಿಂದ 2 ಲೂಪ್ ಬರುತ್ತೆ. ಅರೇ ಇಸ್ ಅಂತ ಬರೆದು 2 ಫಾರ್ ಲೂಪ್ ಬರೀತೀನಿ. ಐ ನೋ ಇಟ್ ಇಸ್ ವೆರಿ ಟ್ರಿಕ್ಕಿ. ಸೊ ಫಸ್ಟ್ ಟೈಮ್ ನೀವು 2 ಡೈಮೆನ್ಷನ್ ಅರೇ ಮಾಡಿದ್ರೆ ಕಷ್ಟ ಆಗುತ್ತೆ. ಫಾರ್ ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದ್ಯಾನ್ ನಮ್, ಐ ಪ್ಲಸ್ ಪ್ಲಸ್. ಪ್ರಿಂಟ್ ಸ್ಲಾಶ್ ಹೊಸ ಲೈನ್ಗೆ ಹೋಗ್ತೀನಿ. ಫಾರ್ ಜೆ ಇಸ್ ಈಕ್ವಲ್ ಟು 0, ಜೆ ಲೆಸ್ ದ್ಯಾನ್ ನಮ್, ಜೆ ಪ್ಲಸ್ ಪ್ಲಸ್. ಪ್ರಿಂಟ್ ಸ್ಲಾಶ್ ಟಿ ಪರ್ಸೆಂಟೇಜ್ ಡಿ ಎ ಆರ್ ಆರ್ ಆಫ್ ಐ ಜೆ. ಓಕೆನಾ. ಓಕೆ. ಇಲ್ಲೇನಿದೆ? ಸ್ಕ್ಯಾನರ್ಸ್ ಇದೆ. ಸರ್ ಸ್ಕ್ರೀನ್ ತುಂಬಾ ಚಿಕ್ಕದು ಕಾಣ್ತಾ ಇದೆ. ಸ್ಕ್ರೀನ್ ಏನು ಮಾಡ್ತಲ್ಲ, ಫುಲ್ ಸ್ಕ್ರೀನ್ ಆಯ್ತಲ್ಲ ಅದು. ಓಕೆ. ಟ್ರೈ ಮಾಡಿದೆ, ಫುಲ್ ಸ್ಕ್ರೀನ್ ಆಗ್ತಲ್ಲ ಅದು. ಸೊ 3 ವೇರಿಯೇಬಲ್ ಸ್ಟಾರ್ಟ್ ಟು ಮಿಡ್ ಟು ಎ ಬೇಕು. ಎ ಇಲ್ಲ ನಮ್ಮ ಹತ್ರ, ಅರೇ ಇರೋದು. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ತಿರ್ಗಾ. ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಐ ನೀಡ್ ವೇರಿಯೇಬಲ್ಸ್ ಇನ್ ಸ್ಟಾರ್ಟ್ ಕಾಮ ಮಿಡ್. ಎಲ್ಲ ಗ್ಲೋಬಲ್ ವೇರಿಯೇಬಲ್ ಮಾಡ್ತಾ ಇದ್ದೀನಿ. ಫಾರ್ ದಿ ಫಸ್ಟ್ ಟೈಮ್ ನಾನು ಗ್ಲೋಬಲ್ ವೇರಿಯೇಬಲ್ ಯೂಸ್ ಮಾಡ್ತಾ ಇರೋದು. ಸೊ ಈಗ ನಾನು
ಬಿಗಿನ್ ವಿತ್ ದಿ ಫಸ್ಟ್ ಒನ್. ಸೊ ಪ್ರಿಂಟ್ ಮಾಡಕ್ಕೆ ಮುಂಚೆ ಪ್ರಿಂಟ್ ಅಂಡರ್ಸ್ಕೋರ್ ಅರೆ ವ್ಯಾಲ್ಯೂ ಕೂತ ಮೇಲೆ ಇನ್ ದಿಸ್ ಕೇಸ್ ಪ್ರಿಂಟ್ ಅಂಡರ್ಸ್ಕೋರ್ ಅರೆ. ಆಯ್ತಾ? ತುಂಬಾ ಚಿಕ್ಕ ಪ್ರೋಗ್ರಾಮ್ ಇಂದ ಅರೆ ಇಸ್ ಅಂತ ಪ್ರಿಂಟ್ ಆಗಿದೆ. ಎಂಟರ್ ದಿ ಆರ್ಡ್ ಏನಕ್ಕೆ ಪ್ರಿಂಟ್ ಆಗಿಲ್ಲ? ಓಕೆ, ನೋ ವರಿ. ಸೊ ಇಲ್ಲಿ ಪ್ರಿಂಟ್ ಅರೆ %d AR5J ಅಂತಿದೆ. ಓಕೆ, ನಮ್ ವ್ಯಾಲ್ಯೂ ಇನ್ನು ರೀಡ್ ಆಗಿಲ್ಲದೆ ಇರೋದ್ರಿಂದ ಇಟ್ ಇಸ್ ವೇಟಿಂಗ್ ಫಾರ್ ದಟ್ ವ್ಯಾಲ್ಯೂ. ಎಂಟರ್ ದಿ ನಂಬರ್ 3 ಕೊಡ್ತೀನಿ. ಫಸ್ಟ್ ಅಬ್ಸರ್ವ್ ಮಾಡಿ, ಇದು 3x3 ಅರೆ. ಆಯ್ತಾ? ಈಗ ನನಗೆ 1 ಕೂತಿದೆ. ಈಗ ಇದ್ರ ಸುತ್ತ 2 ಕೂರ್ಬೇಕು. ಇದ್ರ ಸುತ್ತ 2 ಕೂತ್ಕೋಬೇಕು. ಈಗ ಇಲ್ಲಿಂದ ಸ್ವಲ್ಪ ಲಾಜಿಕ್ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ. ಓಕೆನಾ? ಇದ್ರ ಸುತ್ತ ಇಟ್ ವಿಲ್ ಬಿ ಕ್ರಿಟಿಕಲ್. ಈಗ ಲಾಜಿಕ್ ಬರೆಯೋಣ. ಸದ್ಯಕ್ಕೆ ಚಿಕ್ಕದಾಗಿ ಲಾಜಿಕ್ ಬರೆಯೋಣ. ಈಗ ನನ್ನ ಹತ್ರ 1x1 ಇದೆ. ಈ ಲೆಫ್ಟ್ 1 ಇದೆಯಲ್ಲ, ಇದನ್ನ -1 ಮಾಡಿ. ಇದನ್ನ -1 ಮಾಡಿದ್ರೆ ಓಕೆ ನಿಮ್ಗೆ 0 ಬರುತ್ತೆ. ಇದನ್ನ +1 ಮಾಡಿದ್ರೆ 2 ಬರುತ್ತೆ. ಏನ್ ಲಾಜಿಕ್ ಸರ್ ಇದರಲ್ಲಿ? ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ನಾನು ಈ ನಂಬರ್ ಇದೆಯಲ್ಲ, ಈ ನಂಬರ್ಗೆ ಮೇಲ್ಗಡೆ ವ್ಯಾಲ್ಯೂ ಕೂಡಿಸ್ಬೇಕು. ಇಲ್ಲಿ ಈ ನಂಬರ್ಗೆ ಮೇಲ್ಗಡೆ ವ್ಯಾಲ್ಯೂ ಕೂಡಿಸ್ಬೇಕು ಅಂದ್ರೆ, ಎಕ್ಸಾಕ್ಟ್ ಮೇಲ್ಗಡೆ ವ್ಯಾಲ್ಯೂ ಕೂಡಿಸ್ಬೇಕು ಅಂದ್ರೆ ನಾನು 0 ಇಂದ ಸ್ಟಾರ್ಟ್ ಮಾಡಿ 0 2 ವರೆಗೂ ಹೋಗ್ಬೇಕು. ಇಷ್ಟನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಯಾವ ನಂಬರ್ ಆದ್ರೂ ತಗೊಳ್ಳಿ, ಈ ನಂಬರ್ಗೆ ನಾನು ವ್ಯಾಲ್ಯೂ ಕೂಡಿಸ್ಬೇಕು ಅಂದ್ರೆ ಈ ವ್ಯಾಲ್ಯೂ ಕೂಡಿಸ್ಬೇಕು. ಈ ನಂಬರ್ಗೆ ನಾನು ವ್ಯಾಲ್ಯೂ ಕೂಡಿಸ್ಬೇಕು ಅಂದ್ರೆ ಈ ಎಕ್ಸಾಕ್ಟ್ ಮಿಡಲ್ ವ್ಯಾಲ್ಯೂ ಇಂದ ಮೇಲ್ಗಡೆ ಹೋಗಿ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ಸೊ ಈಗ ಈ ಮಿಡಲ್ ನಂಬರ್ ತಗೊಳ್ಳಿ. ಈ ಮಿಡಲ್ ನಂಬರ್ಗೆ ನಾನು ಇಷ್ಟು ಸುತ್ತ ವ್ಯಾಲ್ಯೂ ಕೂರಿಸ್ಬೇಕಾಗಿರೋದು. ಇದಕ್ಕೆ 2ಗೆ ಇಲ್ಲಿ ಕೂರಿಸ್ಬೇಕು. ಈ ನಂಬರ್ಗೆ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ -1. ಇಲ್ಲಿಂದ ಶುರು ಮಾಡಿ ಕೊನೆವರೆಗೂ ಹೋಗ್ಬೇಕಾಗುತ್ತೆ. ಓಕೆ, ಸೊ ಇಟ್ ಮೈಟ್ ಬಿ ಟೂ ಡಿಫಿಕಲ್ಟ್. ಇಲ್ಲಿಂದ ನಿಮ್ಗೆ ಇಂಡೆಕ್ಸ್ ಅಲ್ಲಿ ಆಟ ಆಡಕ್ ಬರಬೇಕು. ಸೊ ಇಫ್ ಪ್ರೀತಿ ಹ್ಯಾಸ್ ಟ್ರೈಡ್, ಸೊ ಈ ಇಂಡೆಕ್ಸ್ ಇಂದ ಶುರು ಮಾಡೋದಾದ್ರೆ, ಅಥವಾ ನೀವು ಹೆಂಗ್ ಶುರು ಮಾಡಿದ್ರು ಅಷ್ಟೇನೆ. ಸೊ ಇಫ್ ಇಟ್ ಇಸ್ ಗೋಯಿಂಗ್ ವಿತ್ ದಿಸ್ ನಂಬರ್ 2 3 ವ್ಯಾಲ್ಯೂ ಬರುತ್ತೆ. ಓಕೆನಾ? ಇಂಡೆಕ್ಸ್ ವೈಸ್ ಇಟ್ ಟೇಕ್ಸ್ ಟೈಮ್. ಆಯ್ತಾ? ನಾನು ಅದಕ್ಕೇನೆ ಆಲ್ಮೋಸ್ಟ್ 5 to 6 days ಟೈಮ್ ಕೊಟ್ಟಿದ್ದು ಪ್ರೀತಿಗೆ. ಟ್ರೈ ಮಾಡಿ ನೀವು ಇಂಡೆಕ್ಸ್ ವೈಸ್ ಹೆಂಗ್ ಆಟ ಆಡ್ತೀರಾ ಅಂತ. ಇದನ್ನ -1 ಮಾಡಿದ್ರೆ, ಇದನ್ನ +1 ಮಾಡಿದ್ರೆ ಯು ವಿಲ್ ಬಿ ಎಂಡಿಂಗ್ ಅಪ್ ಇನ್ ದಿಸ್ ಒನ್. ಇದನ್ನ -1 +1 ಮಾಡಬೇಕು. ಓಕೆನಾ? ಈಗ 1 2 ಇದ್ರ ಸುತ್ತ ಇಂಡೆಕ್ಸ್ ಹೆಂಗ್ ಬರುತ್ತೆ ಅಂತ ಲೆಕ್ಕ ಹಾಕೊಳ್ಳೋಣ. ಈ ವ್ಯಾಲ್ಯೂ ತಗೊಳ್ಳೋಣ. -1 ಮಾಡಿದ್ರೆ 1 ಬರುತ್ತೆ. 1 ಇಂದ ಇದಕ್ಕೆ +1 ಮಾಡಿದ್ರೆ 3 ಬರುತ್ತೆ. 1 1 1 2 1 3. ಗುಡ್. ಈ ಬಾಕ್ಸ್ ಅಲ್ಲಿ ಈ ಅರೇನ ರನ್ ಮಾಡ್ಬೇಕು ನಾನು. ಹ್ಯಾವ್ ಟು ರನ್ ದಿಸ್ ಅರೇ. ಆಯ್ತಾ? ಸ್ಟಾರ್ಟ್ ಪಾಯಿಂಟ್ ಎಂಡ್ ಪಾಯಿಂಟ್ ಇಸ್ ದಿ ಇಂಟ್ರೆಸ್ಟಿಂಗ್ ಒನ್. ಸೊ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು? ಈಗ ನಾವು ಪ್ರತಿ ಹೆಜ್ಜೆಯಲ್ಲೂ ಈ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಾವೊಂದು ಲೂಪ್ ಬರೀಬೇಕು. ಕೂಡ್ತಲ್ಲ, ಒಂದೇ ನಿಮಿಷ ಅದು. ಓಕೆನಾ? ಸೊ ಮಿಡ್ ಆಫ್ ದಿ ವ್ಯಾಲ್ಯೂ ಇದೆ. ಈಗ ನಾನು ಇಂಡೆಕ್ಸ್ ಇಂದ ಶುರು ಮಾಡಬೇಕು. ಸೊ ಇಂಡೆಕ್ಸ್ ಇಂದ ವ್ಯಾಲ್ಯೂ ಕೊಟ್ರೆ ಆ ಇಂಡೆಕ್ಸ್ ಇಂದ ಶುರು ಮಾಡುತ್ತೆ, ಆ ಇಂಡೆಕ್ಸ್ ಎಂಡ್ ಮಾಡುತ್ತೆ. ಐ ನೋ ಇಟ್ ಇಸ್ ನಾಟ್ ಈಸಿ ಟು ಎನಿ ಒನ್ ಟು ಕ್ಯಾಲ್ಕುಲೇಟ್ ದಿಸ್.
ಬಿಕಾಸ್ ನಾನು ಇದನ್ನ ತುಂಬಾ ಟೈಮ್ ತಗೊಂಡು ಯಾವಾಗಲೂ ಸಾಲ್ವ್ ಮಾಡಿದ್ದು. ಇದನ್ನ ಕೊಟ್ಟಿರೋ ಇಂಟೆನ್ಷನ್ನು ನಿಮ್ಗೆ ಹೆದರಿಸ್ಬೇಕು ಅಂತಲ್ಲ, ಇದನ್ನ ಮಾಡಲಿಲ್ಲ ಅಂದ್ರೆ ನಿಮ್ ಪ್ರೋಗ್ರಾಮ್ ಬರಲ್ಲ ಅಂತಲ್ಲ. ಸೊ ಲೆಟ್ ಅಸ್ ರೈಟ್ ಅ ಪ್ರೋಗ್ರಾಮ್ ಟು ಫಿಟ್ ದಿ ವ್ಯಾಲ್ಯೂ. ಆಯ್ತಾ? ಐ ವಾಂಟ್ ಟು ಫಿಟ್ ದಿ ವ್ಯಾಲ್ಯೂ. ಈಗ ನಾನು ಅರೇ ಅಂಡರ್ಸ್ಕೋರ್ ಇನ್ಸರ್ಟ್ ಅಂತ ಬರೀತೀನಿ. ಇಲ್ಲಿ ನೀವು ಹೆಂಗ್ ಪ್ರೋಗ್ರಾಮ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸರ್ ಇವತ್ತು ಕಂಪ್ಲೀಟ್ ಆಗುತ್ತಾ? ಇವತ್ತು ಕಂಪ್ಲೀಟ್ ಆಗ್ಲೂಬಹುದು, ಆಗ್ದೇನೆ ಇರ್ಬೋದು, ಕೆಲವೊಂದು ಚೇಂಜಸ್ ಬರ್ಬೇಕಾಗ್ಬೋದು, ಐ ಆಮ್ ನಾಟ್ ಶೋರ್. ಸೊ ನನಗೆ ಇಂಟ್ ಎಸ್ ಐ ಇಂದ ಇಂಟ್ ಇ ಐ ವರ್ಗೂ ಹೋಗುತ್ತೆ. ಎಂಡ್ ಇಂಡೆಕ್ಸ್, ಸ್ಟಾರ್ಟ್ ಇಂಡೆಕ್ಸ್ ಇಂದ ಎಂಡ್ ಇಂಡೆಕ್ಸ್, ಆಮೇಲೆ ಇದಕ್ಕೆ ವ್ಯಾಲ್ಯೂ ಕೂರಿಸ್ಬೇಕು. ಈ 3 ಜನನ ತಗೋತೀನಿ ನಾನು. ಓಕೆನಾ? ಸ್ಟಾರ್ಟ್ ಇಂಡೆಕ್ಸ್ ಅಂಡ್ ಇಂಡೆಕ್ಸ್ ಇದನ್ನ ಅಬ್ಸರ್ವ್ ಮಾಡಿ. ಇದೊಂದನ್ನು ಫುಲ್ಫಿಲ್ ಮಾಡ್ತೀನಿ ನಾನು, ದೆನ್ ವಿ ವಿಲ್ ಕೀಪ್ ಮೂವಿಂಗ್. ಆಯ್ತಾ? ನನಗೆ ಸುತ್ತ ಬಾಕ್ಸ್ ಬರೋದಕ್ಕೆ ನಾನೊಂದು ಕೋಡ್ ಬರಿಬೇಕು. ಬಟ್ ಐ ನೋ ಓನ್ಲಿ ಟು ರೈಟ್ ಅ ಕೋಡ್ ಟು ರೈಟ್ ಅ ಲೂಪ್ 0 0 0 1 0 2 ಈ ತರ ಬರೆಯಕ್ಕೆ ಗೊತ್ತು ನಮಗೆ. ಈ ಪ್ರೋಗ್ರಾಮ್ ಬರಿತೀವಿ 0 0 0 1 0 2 1 0 1 1 1 2 2 0 2 1 2 2 ಇದಕ್ಕೆ ಕೋಡ್ ಬರಿಬೋದು. 0 0 0 1 0 2 0 3 0 4 ನೀವು ಈ ಇಂಡೆಕ್ಸ್ಗಳಿಗೆ ಡೈರೆಕ್ಟ್ ಆಗಿ ಕೋಡ್ ಬರೀಬಹುದು. ಯು ಕ್ಯಾನ್ ಈಸಿಲಿ ರೈಟ್ ದಟ್ ಕೋಡ್. ಆದ್ರೆ 0 0 ಇಂದ 0 4 ಬರೀ ಈ ಸುತ್ತ ಇರೋ ಇಂಡೆಕ್ಸ್ ಯಾವ್ದು ಅಂತ ಬರ್ಕೊಳ್ಳಿ. 0 0 0 1 0 2 0 3 0 4 ಗುಡ್. 0 0ಗೆ ಈ ಆಂಗಲ್ ಅಲ್ಲಿ ಬಂದ್ರೆ 1 0 2 0 3 0 4 0. ಇದಕ್ಕೆ ಈ ಬಾಕ್ಸ್ ಆದ್ಮೇಲೆ ಈ ಬಾಕ್ಸ್ ಆದ್ರೆ 4 ಫಿಕ್ಸ್ ಆಗುತ್ತೆ. 1 1 1 4 2 4 3 4 4 4 ಮತ್ತೆ 4 0 4 1 4 2 4 3 4 4 ಇದು ನಿಮ್ಮ ರೌಂಡ್ ಬಾಕ್ಸ್ ಆಗುತ್ತೆ. ಈಗ ಅದೇ ತರಾನೇ ನೀವು ಒಳಗಡೆ ಬಂದ್ರೆ ಸ್ಟಾರ್ಟ್ ಪಾಯಿಂಟ್ 1 ಎಂಡ್ ಪಾಯಿಂಟ್ 3. ಈಗ ಸುತ್ತ ಬಂದ್ರೆ ನಿಮ್ಗೆ ಇಟ್ ವಿಲ್ ಬಿ 1 1 1 2 1 3 2 1 2 2 2 3 3 1 3 2 3 3. ದಿಸ್ ವಿಲ್ ಬಿ ಯೋರ್ ಸ್ಟಾರ್ಟ್ ಅಂಡ್ ಎಂಡ್ ಇಂಡೆಕ್ಸ್. ಸೊ ಇಲ್ಲಿ ಚೇಂಜ್ ಆಗಿದ್ದೇನು, ಫಸ್ಟ್ ಯಾವಾಗಲೂ ಹಿಂಗೆ ಹೋಗ್ಬೇಕು ನೀವು. ಸೊ ಸ್ಟಾರ್ಟ್ ಪಾಯಿಂಟ್ 1 ಎಂಡ್ ಪಾಯಿಂಟ್ 3, ಅದೇ ರೀತಿ ಸ್ಟಾರ್ಟ್ ಪಾಯಿಂಟ್ 0 ಎಂಡ್ ಪಾಯಿಂಟ್ 4. ಇದಕ್ಕೆ ನೀವು ಕೋಡ್ ಬರೀಬೇಕು. ಸೊ ಸ್ಟಾರ್ಟ್ ಪಾಯಿಂಟ್, ಸ್ಟಾರ್ಟ್ ಇಂಡೆಕ್ಸ್ ಮತ್ತೆ ಎಂಡ್ ಇಂಡೆಕ್ಸ್ ಕೊಡ್ತೀನಿ ಅಷ್ಟೇನೆ. ಸ್ಟಾರ್ಟ್ ಇಂಡೆಕ್ಸ್ ಮತ್ತೆ ಎಂಡ್ ಇಂಡೆಕ್ಸ್ ಕೊಡ್ತೀನಿ. ನನಗೆ ಆ ಇಂಡೆಕ್ಸ್ ಪ್ರಿಂಟ್ ಆಗಬೇಕು. ಇಂಡೆಕ್ಸ್ ಬಂತು, ಅರ್ಧ ಕೆಲಸ ಮುಗೀತು ನಿಮ್ದು. ಓಕೆ. ಸೊ ಸ್ಟಾರ್ಟ್ ಇಂಡೆಕ್ಸ್ ಅಲ್ಲಿ ಸೊ ಎಂ ವಿಲ್ ಗೋ ವಿತ್ ಸ್ಟಾರ್ಟ್ ಇಂಡೆಕ್ಸ್, ಎಂ ವಿಲ್ ಬಿ ಲೆಸ್ ದನ್ ಎಂಡ್ ಇಂಡೆಕ್ಸ್, ಎಂ ಇಸ್ ಈಕ್ವಲ್ ಎಂ ಪ್ಲಸ್ ಪ್ಲಸ್ ಮಾಡ್ತೀವಿ. ಅದೇ ರೀತಿ ಇಂಟರ್ನಲ್ ಒಳಗಡೆದು ಇಂಟರ್ನಲ್ 1 n is equal to start index, n less than or equal to end index, ಇದೇನು ಬರಿತಾ ಇದ್ದೀನಿ ಈಗ ಅರ್ಥ ಆಗಲ್ಲ ನಿಮ್ಗೆ, ಔಟ್ಪುಟ್ ಬಂದಾಗ ಅರ್ಥ ಆಗುತ್ತೆ. ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್ ಮಧ್ಯೆ ಒಂದು ಪ್ರಿಂಟ್ ಎಫ್ ಹಾಕ್ತೀನಿ. ಆಯ್ತಾ? ಇದನ್ನ ಈಗ ಟೆಸ್ಟ್ ಮಾಡ್ಬೇಕು. ಈಗ ನಾವು ಇದಕ್ಕೆ ಆನ್ಸರ್ ಸಿಕ್ತು ಅಂದ್ರೆ ವಿ ಆರ್ ಹಾಫ್ ವೇ ಡನ್. ಹೆಂಗ್ ಕರೆಯೋದು ಇದನ್ನ? ಸೊ ಐ ಆಮ್ ಗಿವಿಂಗ್ ದಿ ವ್ಯಾಲ್ಯೂ ನಮ್ ಅಂದ್ರೆ 5 ಅಥವಾ 3 ಕೊಟ್ರೆ ನಂಗೆ ರಿಮೈಂಡರ್ ಬರುತ್ತೆ, ಪ್ರಿಂಟ್ ಅರೇ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಲೈನ್ ಬೈ ಲೈನ್ ಡೇಟಾ ಕೂರಿಸ್ಕೊಂಡು ಬರ್ಬೇಕು. ಲೈನ್ ಬೈ ಲೈನ್ ಡೇಟಾ ಕೂರಿಸ್ಬೇಕು. ನೀವು ಸೆಂಟರ್ ಇಂದ ಶುರು ಮಾಡಿದ್ರೆ ಮೇಲ್ ಹೋಗ್ಬೇಕಾಗುತ್ತೆ, ಮೇಲಿಂದ ಶುರು ಮಾಡಿದ್ರೆ ನೀವು ಕೆಳಗಡೆ ಬರ್ಬೇಕಾಗುತ್ತೆ. ಸೊ ಈ ಲೆಕ್ಕದಲ್ಲಿ ನಿಮ್ಗೆ 3 ಬಂದ್ರೆ ನಿಮ್ಗೆ ಇರೋದ್ರೆ 2 ವ್ಯಾಲ್ಯೂ. ನಿಮ್ಗೆ 7 ಬಂದ್ರೆ 1 2 3 4 ಕೂರ್ಬೇಕು. 1 2 3 4 ಕೂರ್ಬೇಕು. ಆಯ್ತಾ?
So based on that, you can get the value. ವ್ಯಾಲ್ಯೂ ಬರ್ದೇ ಇದ್ರು ಈ ಇಂಡೆಕ್ಸ್ ಪ್ರಿಂಟ್ ಆಗ್ತಾ ಇದೆ ನೋಡಿ. ಇಂಡೆಕ್ಸ್ ವೈಸ್ ಬರೋಣ. 000102 101112 202122 ಇದು ಪ್ರಿಂಟ್ ಆಗುತ್ತಾ ಫಸ್ಟ್ ನೋಡ್ಕೊಳ್ಳಿ. ಸಿಂಪಲ್ ಆಗಿ ತೋರಿಸ್ತೀನಿ ನಾನು ಫಸ್ಟ್. ಸೊ ಲಾಜಿಕ್ ಬರೆಯೋದು, ಇಟ್ಸ್ ನಾಟ್ ದಿ ಥಿಂಗ್ ವಿಚ್ ಇಸ್ ವೆರಿ ಈಸಿ. ಇಟ್ ಟೇಕ್ಸ್ ಕಪಲ್ ಆಫ್ ಇಯರ್ಸ್ ಫಾರ್ ಯು ಪೀಪಲ್ ಟು ಥಿಂಕ್ ಅಬೌಟ್ ಇಟ್. ಆಯ್ತಾ? ಈ ಸೊಲ್ಯೂಷನ್ ನಾನು ಇವತ್ತೇ ಕೊಡ್ತೀನಿ ಅಂತಾನು ಹೇಳ್ತಲ್ಲ, ಯೋಚನೆ ಮಾಡೋದನ್ನ ಹೇಳ್ತಾ ಇದ್ದೀನಿ. ಇದರಿಂದ ನಿಮ್ಗೆ ಕೆಲಸನೂ ಸಿಗಲ್ಲ, ಇದ್ರ ಮೇಲೆ ಯಾರು ನಿಮ್ಗೆ ಸಂಬಳನೂ ಕೊಡಲ್ಲ. ಬಟ್ ಲಾಜಿಕಲ್ ಥಿಂಕಿಂಗ್ ಮಾಡೋದಕ್ಕೆ ದೀಸ್ ವಿಲ್ ಹೆಲ್ಪ್ ಯು. ಸೊ ಈಗ ನನ್ನ ಹತ್ರ ಐ ವಿಲ್ ಬಿ ನಾಟ್ ಟೇಕಿಂಗ್ ಎನಿ ಒನ್ ಆಫ್ ದೀಸ್ ಥಿಂಗ್ಸ್. ಆರ್ಡರ್ ಈವನ್ ಬೇಕೇ ಬೇಕು, ಅದನ್ನ ಬರ್ಕೋತೀನಿ. ಈಗ ನನಗೆ ಒಂದು ಪ್ರೋಗ್ರಾಮ್ ಬರಿಬೇಕು ಅಂದ್ರೆ, ಈ ಪ್ರೋಗ್ರಾಮ್ ಬರಿಬೇಕು ಅಂದ್ರೆ ನಾನು ಎಷ್ಟು ಸತಿ ಲೂಪ್ ರನ್ ಮಾಡಬೇಕು? ಒಂದು ಔಟರ್ ರಿಂಗ್ 4ಗೆ, 3ಗೆ, 2ಗೆ, 1ಗೆ. ಸೊ ಈ ಲೂಪ್ ನನಗೆ ಎಷ್ಟು ಸತಿ ರನ್ ಆಗಬೇಕು? 1 2 3 4. ಈಗ ನನ್ನ ಹತ್ರ 3 ಕೊಟ್ರೆ, ಸೊ ಈ ನಂಬರ್ ಅಲ್ಲಿ ನಿಮ್ಗೆ ಸಂಬಂಧ ಅರ್ಥ ಆಗಬೇಕು, ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ನಂಬರ್ಸ್. ಈಗ ನಾನು 3 ಕೊಟ್ರೆ ಇದು 3 × 3 ಲೂಪ್ ರನ್ ಆಗ್ಬೇಕಾಗಿರೋದು 2 ಸತಿ. 3 ಕೊಟ್ರೆ ಲೂಪ್ 2 ಸತಿ ರನ್ ಆಗಬೇಕು. ಆಯ್ತಾ? ನಾನು 7 ಕೊಟ್ರೆ ಲೂಪ್ ಶುಡ್ ಬಿ ರನ್ನಿಂಗ್ ಫಾರ್ 4. ಆಯ್ತಾ? 3 × 3 ಕೊಟ್ರೆ ನಂಗೆ 2 ನಂಬರ್ ಕೂರೋದು. 7 ಕೊಟ್ರೆ 1 2 3 4 ಕೂರ್ಬೇಕು. ಸೊ 7 ಕೊಟ್ರೆ ಇಟ್ ವಿಲ್ ಬಿ ದಿಸ್ ಒನ್. ಆಯ್ತಾ? ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು? ಹೆಲ್ಪ್ ಮಾಡ್ತೀನಿ. ಈಗ 3 ಬಂದಾಗ 2 ಬರುತ್ತೆ, 7 ಬಂದಾಗ 4 ಬರುತ್ತೆ. ಕರೆಕ್ಟ್? ಅದೇ ರೀತಿ ನಾನು 5 ತಗೋತೀನಿ ಅನ್ಕೊಳ್ಳಿ. ಈಗ 5 ತಗೊಂಡ್ರೆ ಏನ್ ಬರ್ಬೇಕು? 3 ಬರುತ್ತೆ. ಹೆಂಗೆ ಅಂತಾನ ಲೆಕ್ಕ ಮಾಡಿಸ್ತೀನಿ. ಈಗ ಅಬ್ಸರ್ವ್ ಮಾಡಿ. ಸೊ 3 ಡಿವೈಡೆಡ್ ಬೈ 2 1.5. 1 ಅನ್ಕೊಳ್ಳಿ, ಪ್ಲಸ್ 1 ಮಾಡ್ಕೊಳ್ಳಿ. ಅದೇ ರೀತಿ 7 ಡಿವೈಡೆಡ್ ಬೈ 2 3 ಬರುತ್ತೆ, ಪ್ಲಸ್ 1 ಮಾಡ್ಕೊಳ್ಳಿ. ಹಂಗೆ 5 ಡಿವೈಡ್ ಬೈ 2 2.5 ಬರುತ್ತೆ, 2 ಪ್ಲಸ್ 1 ಮಾಡ್ಕೊಳ್ಳಿ. ನಿಮ್ಗೆ ಈ ಪ್ಲಸ್ 1 ಮಾಡಕ್ ಬಂತು ಅಂದ್ರೆ ನಿಮ್ಗೆ ಲೂಪ್ ಬರೆಯೋದು ಅರ್ಧ ಕೆಲಸ ಮುಗೀತು. ಲೂಪ್ದು ಅರ್ಧ ಕೆಲಸ. ಈ ರಿಲೇಶನ್ಶಿಪ್ ಅರ್ಥ ಆಗ್ಬೇಕು ನನಗೆ. ಸೊ ನನಗೆ ಲೂಪ್ ಎಷ್ಟು ಸತಿ ರನ್ ಆಗಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ನನಗೆ ಈ ವ್ಯಾಲ್ಯೂ ಬೇಕು, ರಿಮೈಂಡರ್ ಬೇಕು. ಅದಕ್ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು ರಿಮೈಂಡರ್ ಪ್ಲಸ್ 1. ಎಷ್ಟು ವೇರಿಯೇಬಲ್ ಬೇಕು ನಿಮ್ಗೆ? ವೇರಿಯೇಬಲ್ಸ್ ಮೇಲೆ ಒಂದು ಗ್ರಿಪ್ ಬರಕ್ ಶುರು ಆಗುತ್ತೆ. ಸೊ ರಿಮೈಂಡರ್ ವಿಲ್ ಬಿ ಯುವರ್ 1, ವ್ಯಾಲ್ಯೂ ವಿಲ್ ಬಿ ರಿಮೈಂಡರ್ ಪ್ಲಸ್ 1. ರಿಮೈಂಡರ್ ಅಂದ್ರೆ ಎಷ್ಟು ಬಂದಿರುತ್ತೆ? 1 1 ಪ್ಲಸ್ ದಟ್ ವಿಲ್ ಬಿ ದಿ ಹೈಯೆಸ್ಟ್ ವ್ಯಾಲ್ಯೂ. ಅದಾದ್ಮೇಲಿಂದ ನಾನು ಈ ವ್ಯಾಲ್ಯೂನ ಒಂದೊಂದೇ ಕಡಿಮೆ ಮಾಡ್ಕೊಂಬಂದು ಕೂರಿಸ್ಕೊಂಡ್ಬರ್ಬೇಕು. ವಾಟ್ ವಿಲ್ ಬಿ ಮೈ ಸ್ಟಾರ್ಟ್ ಆ್ಯಂಡ್ ಎಂಡ್ ಇಂಡೆಕ್ಸ್? ನಾರ್ಮಲ್ ಲೂಪ್ ಬರೀಬೇಕು. ಆ್ಯಂಡ್ ದಟ್ ಲೂಪ್ ಶುಡ್ ಬಿ ಟೇಕಿಂಗ್ ಕೇರ್ ಆಫ್ ಪ್ರಿಂಟಿಂಗ್ ಇಟ್. ಐ ನೋ ಇಟ್ ಈಸ್ ನಾಟ್ ಈಸಿ ಟು ಎನಿ ಒನ್. ಸೊ ಇದು ಇವತ್ತೇ ಕಂಪ್ಲೀಟ್ ಮಾಡಲ್ಲ ನಾನು. ಐ ವಿಲ್ ಸ್ಟಾಪ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ಏನಕ್ಕೆ ಅಂತ ನಿಲ್ಸ್ತೀನಿ. ಸೊ ರಿಮೈಂಡರ್ ಬಂತು, ವ್ಯಾಲ್ಯೂ ಬಂತು. ಈ ರಿಮೈಂಡರ್ ವ್ಯಾಲ್ಯೂ ನಿಮ್ಗೆ ಅರ್ಥ ಆದ್ರೆ ಇನ್ ಬರೀ ಅದನ್ನ ಇಂಡೆಕ್ಸ್ ಅಲ್ಲಿ ಕೂರಿಸ್ತಾ ಬರ್ಬೇಕು ನಾನು ಅಷ್ಟೇನೆ. ರಿಮೈಂಡರ್ is equal to %d and value is equal to %d, which will be printing the reminder and the value. Means reminder and the value. ಆಯ್ತಾ? ನಾನು 3 ಕೊಡ್ತೀನಿ, ಅರೆ ಬಂತು. ರಿಮೈಂಡರ್ ಅಂಡ್ ವ್ಯಾಲ್ಯೂ. ರಿಮೈಂಡರ್ ಏನ್ ಬಂದಿದೆ ನೋಡಿ, ವ್ಯಾಲ್ಯೂ ಏನ್ ಬಂದಿದೆ ನೋಡಿ. ರಿಮೈಂಡರ್ ಮತ್ತೆ ವ್ಯಾಲ್ಯೂ ಮಾತ್ರ ಗಮನ ಇಡಿ. ಈಗ ನಾನು 7 ಕೊಟ್ರೆ ರಿಮೈಂಡರ್ ಏನ್ ಬರ್ತಾ ಇದೆ? 1 and value 2 ಬರ್ತಾ ಇದೆ. How come it is still the same? ನಮ್ಮ 2 ಓಕೆ. ನಮ್ಮ 2 ಅಂದ್ರೆ ಓಕೆ, ದಿಸ್ ಇಸ್ ರಿಮೈಂಡರ್ ವ್ಯಾಲ್ಯೂ ಬರ್ತಾ ಇದೆ ಅಲ್ವಾ? ನಮ್ಗೆ ಕೋಶಂಟ್ ಬೇಕು. ನಮ್ಮ 2 and here it will be quotient plus 1.
ಪ್ರತಿಯೊಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೋಬೇಕು. ಸೇವ್, ಕಂಪೈಲ್ ಆ್ಯಂಡ್ ರನ್. ಸೊ 7 ಕೊಡ್ತಾ ಇದ್ದೀನಿ. ಸೊ ವ್ಯಾಲ್ಯೂ 1 and 2 ಬರ್ತಾ ಇದೆ. ವೈ? ಬಿಕಾಸ್ ನಾನು ಇಲ್ಲಿ ಏನು ಪ್ರಿಂಟ್ ಹಾಕಿದ್ದೀನಿ, ರಿಮೈಂಡರ್ ಮತ್ತು ವ್ಯಾಲ್ಯೂ ಪ್ರಿಂಟ್ ಹಾಕಿದ್ದೀನಿ. ಇಟ್ ಶುಡ್ ಬಿ quotient and ಇಲ್ಲಿ ಡಿವಿಷನ್ ಆಗ್ತದೆ. ನಾವು ದಿಸ್ 7 ನೋಡಿ, ವ್ಯಾಲ್ಯೂ 3 and 4 ಬರ್ತಾ ಇದೆಯಾ? 3 and 4 ಇಸ್ ಅವರ್ 4 ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಈಗ ನಾನು 3 x 3 ಇಂಡೆಕ್ಸ್ ಕೊಟ್ಟು ರಿಮೈಂಡರ್ 1 ಬರ್ತಾ ಇದೆ, ವ್ಯಾಲ್ಯೂ 2 ಬರ್ತಾ ಇದೆ. ಈಗ ನನ್ನ ಹತ್ರ ಏನಿದೆ ಅಂದ್ರೆ, ನನ್ನ ಹತ್ರ ಬಾಕ್ಸ್ ಅಲ್ಲಿ ಕೂರ್ಸೋದಕ್ಕೆ ವ್ಯಾಲ್ಯೂ ಇದೆ. ಈ ಲಾಸ್ಟ್ ಬಾಕ್ಸ್ ನೀವು ಕೂರ್ಸಿದ್ರೆ ಇನ್ ಮಿಕ್ಕಿದೆಲ್ಲ -1 ಮಾಡ್ಕೊಂಡ್ ಬರ್ಬೇಕು ಅಷ್ಟೇ. ಸೊ ಲಾಸ್ಟ್ ಬಾಕ್ಸ್, ಈ ಬಾಕ್ಸ್ಗೆ ವ್ಯಾಲ್ಯೂ ಕೂರ್ಸೋದು ಹೇಗೆ? ಈ ಒಂದು ಲೈನ್ ಬರ್ಕೋಬೇಕು ಅಷ್ಟೇ. ನಾನು ಇಫ್ ಐ ಟ್ರೈ ಟು ರೈಟ್ ದಿಸ್ ಲೂಪ್, ದೆನ್ ಐ ಆಮ್ ಹಾಫ್ ವೇ ಡನ್. 2 ಲೂಪ್ ಬರ್ಬೋದು, 3 ಲೂಪ್ ಬರ್ಬೋದು, 4 ಲೂಪ್ ಬರ್ಬೋದು. ಈಗ if I try to figure out these indexes, ಇದು 0 0, ಇದು 0 1, ಇದು 0 2, ಇದು 0 3, ಇದು 0 4, ಇದು 0 5 and ಇದು 0 6. ಇದೊಂದಕ್ಕೆ ಮಾತ್ರ ನಾನು ಲೈನ್ ಬರೀತೀನಿ, ಬರೀ ಇದೊಂದಕ್ಕೆ ಬರಿಬೇಕಷ್ಟೇ. ಈ ಲೈನ್ ಮಾತ್ರ ಬರಿಬೇಕು ನಾನು. ಸೊ ಇದನ್ನ ಫಿಕ್ಸ್ ಮಾಡಿ ಔಟರ್ ಲೈನ್, ಇನ್ನರ್ ಲೈನ್ ವಿಲ್ ಬಿ ಇನ್ಕ್ರಿಮೆಂಟಲ್. 0ಗೆ ಫಿಕ್ಸ್ ಮಾಡಿ 0 ಇಂದ ಒಳಗಡೆ ರನ್ ಆಗುತ್ತಿದೆ. ಸೊ ಇದು ಈ ಇಂಡೆಕ್ಸ್ 0 0 0 1 0 2 0 3 0 5 0 6. ಇದು ಈ ಲೈನ್ಗೆ 4 ಕೂರಿಸ್ಬೇಕು ನಾನು. ಓಕೆ, ಅಬ್ಸರ್ವ್ ದಿಸ್. ಕೂರ್ಸೋಣ ಫಸ್ಟ್. ಸೊ ಇದಕ್ಕೆ ನಾನು ಅರೇಗೆ ವ್ಯಾಲ್ಯೂ ಕೂರಿಸ್ತೀನಿ. ಅರೇ ವಿಚ್ ಇಸ್ m and n. ಓಕೆನಾ? ಈಗ ನಾನು ಪ್ರಿಂಟ್ ಮಾಡಲ್ಲ, ಬರೀ ಲಾಸ್ಟ್ ಲೈನ್ ಪ್ರಿಂಟ್ ಆಗುತ್ತಾ ಚೆಕ್ ಮಾಡ್ಕೋತೀನಿ. ಇದಾದ್ಮೇಲೆ ಪ್ರಿಂಟ್ ಅಂಡರ್ಸ್ಕೋರ್ ಅರೇ ಫಂಕ್ಷನ್ ಕಾಲ್ ಮಾಡಿ. ಈಗ ನಾನು ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್ ವ್ಯಾಲ್ಯೂ ಕೊಡಬೇಕು. ಕೊಟೇಶನ್ ಆಯಿತು, ಇನ್ಪುಟ್ ಆಯಿತು. ಸೊ ನಾನೀಗ ರಿಮೈಂಡರ್, ಇಫ್ ಇಟ್ ಇಸ್ ಈಕ್ವಲ್ ಟು 1, ಇಟ್ ಮೀನ್ಸ್ ದಟ್ ವಿ ಶುಡ್ ಸ್ಟಾರ್ಟ್ ಪ್ರಿಂಟಿಂಗ್ ದಿ ವ್ಯಾಲ್ಯೂಸ್ ಇನ್ ಟು ದಿ ಅರೇ. ಓಕೆನಾ? ಸೊ ಫಸ್ಟ್ ನಾನು ಕಳಿಸೋದು ನಾರ್ಮಲ್ ಲೂಪಲ್ಲಿ ವ್ಯಾಲ್ಯೂಸ್. ಸ್ಟಾರ್ಟ್ ಎಲ್ಲಿ ಮಾಡಬೇಕು, ಎಂಡ್ ಎಲ್ಲಿ ಮಾಡಬೇಕು. ದಟ್ ಈಸ್ ದಿ ಓನ್ಲಿ ಥಿಂಗ್ ವಿಚ್ ಐ ಶುಡ್ ಬಿ ಗಿವಿಂಗ್ ಇಟ್ ಟು ಮೈ ಅರೇ. The name of the function, it is array insert. ಸ್ಟಾರ್ಟ್ ಇಂಡೆಕ್ಸು, ಎಂಡ್ ಇಂಡೆಕ್ಸು ಮತ್ತೆ ವ್ಯಾಲ್ಯೂ ಕೊಡಬೇಕು ಅಷ್ಟೇ. ಸ್ಟಾರ್ಟ್ ಇಂಡೆಕ್ಸ್ ವಿಲ್ ಬಿ I, end index will be num and value will be value. ಅದಾದ್ಮೇಲೆ ವ್ಯಾಲ್ಯೂ ಒಂದು ಕಡಿಮೆ ಆಗಬೇಕು. ವ್ಯಾಲ್ಯೂ 1 ಕಡಿಮೆ ಆಗಬೇಕು. ಒನ್ಸ್ ಇಟ್ ಇಸ್ ಡೌನ್, ಸೊ ರಿಮೈನಿಂಗ್ ಥಿಂಗ್ಸ್ ವಿಲ್ ಟೇಕ್ ಕೇರ್. ಸೊ ಸದ್ಯಕ್ಕೆ ಅಷ್ಟು ಬರುತ್ತಾ ಅಂತ ನೋಡ್ಕೊಳ್ಳೋಣ ಮಿಕ್ಕಿದ್ದು. ಸೊ ನಾನು 3 ಕೊಡ್ತಾ ಇದ್ದೀನಿ ಅಷ್ಟೇ, 7 ಕೊಟ್ಬಿಡೋಣ. 3 ವ್ಯಾಲ್ಯೂ 1 and 2 ಬಂತು, ಗುಡ್. ಆ್ಯಂಡ್ ಅಬ್ಸರ್ವ್ ಮಾಡಿ, ಕಂಪ್ಲೀಟ್ಲಿ 2 ಕೂತಿದೆ, ಕರೆಕ್ಟಾ? ಈಗೆಲ್ಲ 2 ಕೂರ್ತಾ ಇದೆ. I'll give 7. ಅಬ್ಸರ್ವ್ ಮಾಡಿ, ಎಲ್ಲ 4 ಕೂರ್ತಾ ಇದೆ. ಕಂಪ್ಲೀಟ್ಲಿ ಇಟ್ ಈಸ್ ಸಿಟ್ಟಿಂಗ್ ವಿತ್ 4. ಓಕೆನಾ? ಡನ್. ಸೊ ಕಂಪ್ಲೀಟ್ಲಿ ವ್ಯಾಲ್ಯೂ ಕೂರ್ತಾ ಇದೆ, ಬಟ್ ಐ ನೀಡ್ ಟು ರೆಸ್ಟ್ರಿಕ್ಟ್ ಇಟ್.
until unless I'm not restricting the values cannot be inserted. ಈಗ ನಾನು ಅನ್ಕೊಂಡೆ ಕೊನೆ ವ್ಯಾಲ್ಯೂ ಕುತ್ಕೋತಾ ಇದೆ ಎಲ್ಲಾ ಕಡೆ. ಈಗ ಅದನ್ನ ನಾನು ಕಡಿಮೆ ಮಾಡ್ಕೊಂಡ್ ಬರ್ಬೇಕು. ಸೊ ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್ ಬಂತು, ಎಂಡ್ ಇಂಡೆಕ್ಸ್ ಇಂದ ಸ್ಟಾರ್ಟ್ ಆಯ್ತು, ದೆನ್ ದಿ ಪೀಪಲ್ ವಿಲ್ ಕೀಪ್ ಮೂವಿಂಗ್. ಸೊ ಸ್ಟಾರ್ಟ್ ಇಂಡೆಕ್ಸ್ ಇಂದ ಎಂಡ್ ಇಂಡೆಕ್ಸ್ಗೆ ವ್ಯಾಲ್ಯೂ ಹೋಗ್ತಾ ಇದೆ. ಐನೋ ಈಗ ಓವರ್ಲೋಡ್ ಅನ್ಸ್ತಾ ಇದೆ ಎಲ್ಲಾರ್ಗು. ಸ್ಟಾರ್ಟ್ ಇಂಡೆಕ್ಸ್ ಬಂತು, ಈಗ ಸ್ಟಾರ್ಟ್ ಇಂಡೆಕ್ಸ್ ನ ಫಿಕ್ಸ್ ಮಾಡಿಕೊಂಡು ಎಂಡ್ ಇಂಡೆಕ್ಸ್ ವರೆಗೂ ಹೋಗ್ಬೇಕು ನಾನು. ಓಕೆ, ಸ್ಟಾರ್ಟ್ ಇಂಡೆಕ್ಸ್ ಇಂದ ಎಂಡ್ ಇಂಡೆಕ್ಸ್ ವರೆಗೂ ಹೋಗ್ಬೇಕು. ಸ್ಟಾರ್ಟ್ ಇಂಡೆಕ್ಸ್ ಇಂದ ಎಂಡ್ ಇಂಡೆಕ್ಸ್ ಹೋಗೋವರೆಗೂ ಐ ಹ್ಯಾವ್ ಟು ಕೀಪ್ ಆನ್ ಗಿವಿಂಗ್ ದಿ ಸೇಮ್ ವ್ಯಾಲ್ಯೂ. ದಟ್ ಈಸ್ ಮೈ ಅರೇ ಸ್ಟಾರ್ಟ್ ಇಂಡೆಕ್ಸ್ ಎಂ, ಎಂಡ್ ಇಂಡೆಕ್ಸ್ ಎನ್, ಅದಕ್ಕೆ ವ್ಯಾಲ್ಯೂ ಕೂರಿಸ್ತೀನಿ. ದಿಸ್ ಇಸ್ ಗುಡ್. So, but I should be stopping there. So, start index in the end index ಹೋಗ್ತೀನಿ, single index ಆಯ್ತು. This will be my array. ಇದು for loop end ಆಯ್ತು, ಇದು print underscore array underscore loop. ಆಯ್ತಾ? 3 0 1 2 ಇದೆ. Is it printing anything? No. ಏನಾಯ್ತು? ವಾಪಸ್ ಹಳೇದಕ್ಕೆ ಬಂದ್ಬಿಟ್ಟು n ವ್ಯಾಲ್ಯೂ ಎಲ್ಲಿ ಹೋಗಿದೆ? array insert I num value. I value 0, num value ಏನು ಬರುತ್ತೆ? 3ಗೆ 0 1 2 ಬರುತ್ತೆ. num value ಹೋಗುತ್ತೆ. ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್ ಆಯ್ತು. ಓಕೆ, ದಟ್ ಇಸ್ 0 0. percentage B, comma. Oh. One, two, three. M common M. Seven. Okay. So index 0 7 ಗೆ index first print ಆಗ್ತಾ ಇದೆ 1 7 2 7 3 7 4 7 5 7 6 7 7 7 ವರೆಗೂ ಬಂದಿದೆ. 7 7 ವರೆಗೂ ಹೋಗ್ಬಾರ್ದು. 7 ಅಂದ್ರೆ it should be ending at 6. 6 ನಿಂತ್ಕೋಬೇಕು. Less than 7. ಎಲ್ಲ 0 ಇದೆ. ಓಕೆ, 0 7 1 7 2 7 7 ಬರಬಾರ್ದಲ್ಲ. ದಟ್ ಇಸ್ ಒನ್ ಮೋರ್ ಮಿಸ್ಟೇಕ್. 6 ನಿಂತ್ಕೋಬೇಕು. ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್ should be -1. 0 6. Now it is good. 1 6 2 6 3 6. ಇದು ಯಾವ ನಂಬರ್? ಇದು ಎಲ್ಲ ಒಂದು ಲೈನ್ ಅಲ್ಲಿ ಬರ್ತಾ ಇದೆ.
ಪರ್ಫೆಕ್ಟ್. ಸೊ ಅಬ್ಸರ್ವ್ ಮಾಡಿ, ನನಗೆ ಕೊನೆಯಲ್ಲಿ 0616263646566 ಅವ್ರಿಗೂ ಹೋಗ್ಬೇಕಿತ್ತು. ಎಲ್ಲ 4 ಕೂತಿದ್ಯಾ ನೋಡಿ. ಲಾಸ್ಟ್ ಲೈನ್ ಎಲ್ಲ 4 ಕೂತಿದೆ. ಓಕೆನಾ? ವಿಚ್ ಇಸ್ ಗುಡ್. ಲಾಸ್ಟ್ ಎಲ್ಲಾನು ಈ ಲೂಪಲ್ಲಿ ಲಾಸ್ಟ್ ಲೈನ್ ಎಲ್ಲ ಕೂತಿದಾಗಿದೆ. ಆಯ್ತಾ? ಸೊ ಈಗ ನಾನು ಐ ಆಮ್ ಏಬಲ್ ಟು ಗೆಟ್ ಆಲ್ ದಿ ಲಾಸ್ಟ್ ಲೈನ್ ವ್ಯಾಲ್ಯೂಸ್. ಈಗ ನಾನು ಇಫ್ ಐ ಪ್ಲೇ ಅರೌಂಡ್ ವಿತ್ ದಿಸ್ ವ್ಯಾಲ್ಯೂ, ಸೇಮ್ ಲೂಪ್ ಬರೆದು, ಯಾರು ಇಂಪ್ಲಿಮೆಂಟ್ ಆಗಿರೋದು? ಸೇಮ್ ಲೂಪ್ I play with n and m. Seven. Observe ಮಾಡಿ 0616263646566, and now it is 60616261 ಇಂದ ಬರ್ತಾ ಇದೆಯಾ? ತಪ್ಪಾಗಿದೆ ನೋಡೋಣ. 60616263, and ಅಬ್ಸರ್ವ್ ಮಾಡಿ, 2 ಬಾಕ್ಸ್ ಕವರ್ ಆಯ್ತು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಕೆಳಗಡೆ ಲೈನ್ ಫುಲ್ ಆಗಿದೆ, ರೈಟ್ ಸೈಡ್ ಲೈನ್ ಫುಲ್ ಆಗಿದೆ. ಕರೆಕ್ಟ್. ಈಗ ನಾನು ಈ ಕಡೆ ಲೈನ್ 0 to 6 ಹೋಗ್ಬೇಕು. ಕೊನೆ ಲೈನ್ ಪ್ರಿಂಟ್ ಆಗ್ತಾ ಇದೆಯಾ? ಆಗ್ತಾ ಇದೆ. ಸೊ ದಿಸ್ ಇಸ್ ಡನ್. ಏನೇನಾಯ್ತು? ಅರೇ ಇನ್ಸರ್ಟ್ ಅಲ್ಲಿ ದಿಸ್ ಇಸ್ ಸ್ಯಾಟಿಸ್ಫೈಯಿಂಗ್ ಮೈ ಲಾಸ್ಟ್ ಲೈನ್. ಇದು ಬಾಟಮ್ ಲೈನು. ಈಗ ಟಾಪ್ ಮೋಸ್ಟ್ ಲೈನ್ ಹೋಗ್ಬೇಕು ನಾನು. where I have to fix 0 and I have to play with my end index. So m will be my start index, n will be my end index. ಎಂಡ್ ಇಂಡೆಕ್ಸ್ ಇಂದ ಸ್ಟಾರ್ಟ್ ಮಾಡಬೇಕು. ಎಂಡ್ ಇಂಡೆಕ್ಸ್ ಹೋಗುತ್ತೆ ಅಂದ್ರೆ ಸ್ಟಾರ್ಟ್ ಇಂಡೆಕ್ಸ್ 0 ಫಿಕ್ಸ್ ಆಗುತ್ತೆ. 0 ಇಂಡೆಕ್ಸ್ ಫಿಕ್ಸ್ ಆದ್ರೆ 0 1 2 3 4 ಎಂಡ್ ಇಂಡೆಕ್ಸ್ ವರ್ಗು ಹೋಗ್ಬೇಕು. ವಿಚ್ ವಿಲ್ ಬಿ ಮೈ n, which will be starting with start index, ending with end index, n plus plus. First start index fix ಆಗುತ್ತೆ m, end index change ಆಗ್ತಾ ಇರುತ್ತೆ n, which will be n common n. 7. ಇದು ಲಾಸ್ಟ್ ಲೈನ್ ಇದೆ, ಇದು ಬಾಟಮ್ ಲೈನು, and then 0 1 0 2 0 3 0 4 0 6 ಇದು ಟಾಪ್ ಲೈನ್. ಅಬ್ಸರ್ವ್ ಮಾಡಿ, ಟಾಪ್ ಲೈನ್ ಕವರ್ ಆಯ್ತಾ? ಟಾಪ್ ಲೈನ್ ಕವರ್ ಆಯ್ತು. 0 1 0 2 0 3 0 4 0 5 0 6, ಬಟ್ 4 ಕೂಡ್ತಲ್ಲ. ವೈ? Okay, here it should be m, here it should be n. So ಇದು ಟಾಪ್ ಲೈನ್, ಇದು ಬಾಟಮ್ ಲೈನ್, and ಇದು
ರೈಟ್ ಲೈನ್ ಆಯ್ತಾ 7 ಎಲ್ಲ 0 ಇದೆ. ಇದು ರೈಟ್ ಲೈನ್ 0 6 1 6 2 6 4 6 5 6 6 6. ಇದು ಬಾಟಮ್ ಲೈನ್ 60 61 62 63 64 65 66. ಇದು ಟಾಪ್ ಮೋಸ್ಟ್ ಲೈನ್ 01 00 01 02 03 04 05 ಡನ್. ಎಲ್ಲಾ ಕಡೆ 4 ಕೂತಿದ್ಯಾ? ಈಗ ಲೆಫ್ಟ್ ಲೈನ್ ಕೂರಿಸ್ಬೇಕು ನಾನು. ಈಗ ನಾನು ಲೆಫ್ಟ್ ಮೋಸ್ಟ್ ಲೈನ್ ಕೂರಿಸ್ಬೇಕು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಟ್ ಇಸ್ ಆಲ್ 4 4 4 4. ಈಗ ಲೆಫ್ಟ್ ಲೈನ್ ಕೂರಿಸಿದ್ರೆ ನಾನು ಐ ಆಮ್ ಹಾಫ್ ವೇ ಡನ್. ಟಾಪ್ ಲೈನ್ ಆಯ್ತು. ಈಗ ಲೆಫ್ಟ್ ಲೈನ್ ಬರ್ಬೇಕು ನಾನು. ಅದು ರೈಟ್ ಲೈನ್ ಆಯ್ತು, ಇದು ಲೆಫ್ಟ್ ಲೈನ್. ಲೆಫ್ಟ್ ಲೈನ್ ಅಲ್ಲಿ 1 2 3 ಚೇಂಜ್ ಆಗಬೇಕು. ಎಂ ಶುಡ್ ಬಿ ಫಿಕ್ಸ್ಡ್. ಸೊ ಎಂ ಫಿಕ್ಸ್ ಆಗಿದೆ, ವಿಚ್ ಇಸ್ 0. ಎಂ ಶುಡ್ ಬಿ ಚೇಂಜಿಂಗ್. ಸೊ ಎಂ ಚೇಂಜ್ ಆಗ್ತಾ ಇರಬೇಕು. ಎನ್ ಫಿಕ್ಸ್ ಆಗಿರ್ಬೇಕು. ವಾಟ್ ಇಸ್ ಎನ್? ಎನ್ ಇಸ್ your starting index 0 1 2 3 4. M is the start index, which is 0 0 0. Done. So based on that, this should be changed. N change ಆಗ್ತಾ ಇರುತ್ತೆ, M fix ಆಗಿರುತ್ತೆ, which is 0. If this works, ನಂದು ಅರ್ಧ ಕೆಲಸ ಮುಗೀತು. So top right most line 0 6 1 6 2 6 4 6 5 6. The bottom index is 0 0 0 0. The top line is 0 0 fix ಆಗಿದೆ, 1 2 3 ಚೇಂಜ್ ಆಗುತ್ತೆ ನೋಡಿ. ಅಂಡ್ ಲೆಫ್ಟ್ ಲೈನ್ಗಾದ್ರೆ ಪರ್ಫೆಕ್ಟ್. ಸೊ ಈಗ ನನಗೆ ಸುತ್ತ 4 ಕೂತಿದೆ, ಅಬ್ಸರ್ವ್ ಮಾಡಿ. ಈಗ ನಾನು 3 2 1 ರನ್ ಮಾಡಿದ್ರೆ ನನ್ನ ಪ್ರೋಗ್ರಾಮ್ ಮುಗ್ದಂಗೆ. ಐ ನೋ ಇಟ್ ವಿಲ್ ಬಿ ನಾಟ್ ಈಸಿ, ಯಾರಿಗೆ ಆಗಲಿ. ಸೊ ಈಗ this is my program which is running for all the indexes. ಸೊ ಈ ಲೂಪ್ ಇಂದ ನನಗೆ ರೈಟ್ ಮೋಸ್ಟ್ ಲೆಫ್ಟ್ ಮೋಸ್ಟ್ ಕೂರ್ತಾ ಇದೆ. ರೈಟ್ ಫುಲ್ ಬಾಕ್ಸ್ ಕೂತಿದೆ, 0 1 2. ಇನ್ನರ್ ಬಾಕ್ಸ್ ಹೋಗ್ಬೇಕು ನಾನು. ಅರೇ ಇನ್ಸರ್ಟ್ ಐ ವ್ಯಾಲ್ಯೂ 0, ನಮ್ -1 ಹೋಗುತ್ತೆ, ವ್ಯಾಲ್ಯೂ ಹೋಗುತ್ತೆ, ವ್ಯಾಲ್ಯೂ ಮೈನಸ್ ಆಗುತ್ತೆ. ಮತ್ತೆ ಕಾಲ್ ಆಗ್ತಾ ಇದೆಯಾ ಇದು? ಮತ್ತೆ ಕಾಲ್ ಆಗ್ತಾ ಇಲ್ಲ. ಕರೆಕ್ಟ್, ಐ ವ್ಯಾಲ್ಯೂ 0 ಹೋಗುತ್ತೆ, ಆಮೇಲೆ 1 ಹೋಗುತ್ತೆ. ಈಗ ನಾನು ಔಟರ್ ಮೋಸ್ಟ್ ರಿಂಗ್ ಆಯ್ತು. ಸೊ 3 ಚೆಕ್ ಮಾಡೋಣ. ಓಕೆ, ದಿಸ್ ಇಸ್ ಗುಡ್. ಕರೆಕ್ಟ್ ಆಗಿ ಬಂತ? 3 ಕರೆಕ್ಟ್ ಆಗಿ ವರ್ಕ್ ಆಗ್ತಾ ಇದೆ. 5 ಕೊಟ್ಟು ನೋಡೋಣ. 5ಗೆ ಓಕೆ 3 ಮತ್ತೆ 1 ಕೂತಿದೆ, 2 ಕೂರ್ತಾ ಇಲ್ಲ. ಕರೆಕ್ಟ್, ಅಬ್ಸರ್ವ್ ಮಾಡಿ. ಔಟರ್ ರಿಂಗ್ ಕೂತಿದೆ, ಇನ್ನರ್ ಮೋಸ್ಟ್ 1 ಕೂತಿದೆ, 2 ಕೂರ್ತಾ ಇಲ್ಲ. 7 ಕೊಟ್ರೆ ನಾನು ಔಟರ್ ರಿಂಗ್ ಫುಲ್ ಕೂರುತ್ತೆ, ಇನ್ನರ್ ರಿಂಗ್ ಕೂರ್ತಲ್ಲ, ಅದು 4 ಮತ್ತೆ 1 ಕೂತಿದೆ. ಸೊ ಔಟರ್ ರಿಂಗ್ ರೆಡಿ ಆಯ್ತು. ಬಿಕಾಸ್ ಆಫ್ ದಿಸ್ ಐ ವ್ಯಾಲ್ಯೂ 0, ನಮ್ ವ್ಯಾಲ್ಯೂ 6 ಆಯ್ತು. ಐ ವ್ಯಾಲ್ಯೂ 1 ಆದ್ರೆ ಇದು ಪ್ಲಸ್ ಐ ಆಗ್ಬೇಕು.
is equal to percentage b comma end is equal to percentage b and ಈಗ ನಾನು print underscore array ಕಾಲ್ ಮಾಡ್ತೀನಿ. Four and three given number is odd right line okay start value is 6 end value is 6 ಈಗ 1 7 ಇಂದ ಬರ್ತಾ ಇದೆ 7 ಹೋಗ್ಬಾರ್ದು ಆಕ್ಚುಲಿ ತಪ್ಪಾಗಿದೆ ರಾಂಗ್ ಈಗ ಲೈನ್ ಕೂತಿದೆ ಅಬ್ಸರ್ವ್ ಮಾಡಿ ಬಟ್ ಆದ್ರೆ 1 ನಂಬರ್ ಎಕ್ಸ್ಟ್ರಾ ತಗೋತಾ ಇದೆ ಓಕೆ ಇಲ್ಲಿ 8 ಹೋಗ್ತಾ ಇದೆ ದಟ್ ಇಸ್ 0 3 ಕೂರ್ತಾ ಇದೆ ಬಟ್ ಇಟ್ ಇಸ್ ಗೋಯಿಂಗ್ 1 ನಂಬರ್ ಅಡಿಷನಲ್ ಪ್ರೋಗ್ರಾಮ್ ಇಸ್ ರಾಂಗ್ ಈ ಪ್ರೋಗ್ರಾಮ್ ಎಂಡೇ ಆಗಲ್ಲ ಏನಾಯ್ತು ಅಂದ್ರೆ ನಾನು ವ್ಯಾಲ್ಯೂ ಕಳಿಸ್ಬೇಕಾದ್ರೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಸ್ಟಾರ್ಟ್ ಅಂಡ್ ಎಂಡ್ ವ್ಯಾಲ್ಯೂ ತಪ್ಪಾಗಿದೆ ಸ್ಟಾರ್ಟ್ ವ್ಯಾಲ್ಯೂ 0 ಆಗುತ್ತೆ ನೆಕ್ಸ್ಟ್ 1 ಆಗುತ್ತೆ ದಿಸ್ ಇಸ್ ಓಕೆ ಸ್ಟಾರ್ಟ್ ವ್ಯಾಲ್ಯೂ ಇಸ್ 1 ವೇರಿಯೇಬಲ್ 'my print array mn local variable no insert array ch parameter 7 ಇನ್ಪುಟ್ ರಿಮೈಂಡರ್ ಕ್ಯಾಲ್ಕುಲೇಟ್ ಆಗುತ್ತೆ ಕ್ವಶನ್ ಬರುತ್ತೆ print array need value start
num1 minus 1 plus st. ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್ ಕರೆಕ್ಟಾಗಿ ಕಳಿಸಿದ್ರೆ ಪ್ರೋಗ್ರಾಮ್ ಮುಗೀತು. ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್ 06 ಇದೆ, ಈ ಲೈನ್ ಅಬ್ಸರ್ವ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಇಂಡೆಕ್ಸ್ ಎಂಡ್ ಇಂಡೆಕ್ಸ್, ಸ್ಟಾರ್ಟ್ ಅಂಡ್ ಎಂಡ್ 06 ಬರ್ತಾ ಇದೆ. ದಟ್ ಈಸ್ ದಿ ಪ್ರಾಬ್ಲಮ್. 06 ಬರಬಾರ್ದು ನನಗೆ. ಇನ್ಸರ್ಟ್ ಅರೇ, ಈಗ ಇನ್ಸರ್ಟ್ ಅರೇ 28 ಬಂದಿದೆ, 28 ಬರಬಾರ್ದು. ಸೊ ಇಂಡೆಕ್ಸ್ ತಪ್ಪಾಗಿ ಹೋಗ್ತಾ ಇದೆ ಈಗ. 612 index is wrong. So when we are running, ನಾವು ಸ್ಟಾರ್ಟ್ ಅಂಡ್ ಎಂಡ್ ಇಂಡೆಕ್ಸ್ ಕಳಿಸ್ಬೇಕಾದ್ರೆ ಇಲ್ಲೇ ತಪ್ಪಾಗ್ತಾ ಇದೆ. ಸೊ ಸ್ಟಾರ್ಟ್ ಮಾಡಬೇಕಾಗಿರೋದು ನಾನು 1, ಎಂಡ್ ಮಾಡಬೇಕಾಗಿರೋದು ಡಿವೈಡೆಡ್ ಬೈ 2 ಅಲ್ಲಿ, ಬಿಕಾಸ್ ಲೂಪ್ ರನ್ ಆಗೋದೇ ಇಷ್ಟಲ್ಲಿ. num divided by 2, num minus 1 plus st. Hopefully this should fix. 7, start index 06 ಇದೆ, perfect. Then it is going with start and end with, ಇಲ್ಲ 06 ಮತ್ತೆ ತಪ್ಪಾಗಿದೆ. ಸೊ ಸ್ಟಾರ್ಟ್ ಇಂಡೆಕ್ಸ್ 1, ಎಂಡ್ ಇಂಡೆಕ್ಸ್ 7 ಇದೆ. 7 ಹೋಗ್ಬಾರ್ದು. 28 ತಪ್ಪಾಗಿದೆ. ಸ್ಟಾರ್ಟ್ ಅಂಡ್ ಎಂಡ್ ಇಸ್ ದಿ ಒನ್ ವಿಚ್ ಇಸ್ ಕಾಸಿಂಗ್ ದಿ ಇಶ್ಯೂ. ಸ್ಟಾರ್ಟ್ 1 ಆದ್ರೆ ಎಂಡ್ 7 ಆಗಬೇಕು. ಮತ್ತೆ ಇದು 1 ಜಾಸ್ತಿ ಆದ್ರೆ ಇಟ್ ಶುಡ್ ಬಿ 1, 0 ವಿತ್ 6 ಹೋಗುತ್ತೆ. ನೆಕ್ಸ್ಟ್ 1 ವಿತ್ 5 ಹೋಗ್ಬೇಕು. ಸೊ st will be 1, num value will be num minus st. num ಅಂದ್ರೆ 7, 7 minus 0, 0 minus 1, 0 minus 1 6 ಆಗಬೇಕು. This works. Insert array 06, start and end 15. Now it is better. Insert array 15 ಹೋಗ್ಬೇಕಿತ್ತು. 3 3 3 3 ಕೊನೆಯಲ್ಲಿ ಕೂತಿದೆ. ಗುಡ್. ಈಗ 2 2 2 ಕೂರ್ಬೇಕು. 2 4. ದಿಸ್ ಇಸ್ ಆಲ್ಸೋ ಗುಡ್. ಸೊ ಪ್ರೋಗ್ರಾಮ್ ಔಟ್ಪುಟ್ ಬಂತು. ಆಲ್ಟ್ ಎಂಟರ್. ಈ ಪ್ರೋಗ್ರಾಮ್ ಹಿಂಗೆ ಕೊಡ್ತೀನಿ ನಾನು. ಐ ಆಮ್ ರಿಯಲಿ ಸಾರಿ, ಇದು ಫುಲ್ ಸ್ಕ್ರೀನ್ ಬರ್ತಾ ಇಲ್ಲ. ಸೊ ಬಟ್ ಎಲ್ಲಾನು ಪ್ರಿಂಟ್ ಆಗ್ತಾ ಇದೆ. ಸೊ ಲೆಟ್ ಮೀ ಡೂ ದಿಸ್. ಪ್ರಿಂಟಿಂಗ್ ಒಂದು ಅರೇಂಜ್ ಮಾಡ್ತೀನಿ. ಪ್ರೋಗ್ರಾಮ್ ಔಟ್ಪುಟ್ ಬಂತು. ಯಾರು ಫುಲ್ಲಿ ಕೂತ್ಕೊಂಡು ಟ್ರೈ ಮಾಡ್ತಿರೋ ಪ್ರಾಬ್ಲಿ ಅವ್ರಿಗೊಂದು ಚೂರು ಅರ್ಥ ಆಗ್ಬೋದು. ಸೊ ಲೆಟ್ ಮೀ ಕ್ಲಾರಿಫೈ ವಿತ್ ದಿ ಔಟ್ಪುಟ್ ಹಿಯರ್. ಆಯ್ತಾ? ನಾನೀಗ ಪ್ರಿಂಟ್ ಅರೇ ಮೇನ್ ಇಂದ ಬರ್ತೀನಿ. ಪ್ರಿಂಟ್ ಅರೇ ಸೊ ಮೇನ್ ಫಂಕ್ಷನ್ ಇಂದ ಬರೋಣ. ಪ್ರಿಂಟ್ ಅರೇ ಬೇಡ ಇಲ್ಲಿ, ಪ್ರಿಂಟ್ ಅರೇ ಬೇಡ ಇಲ್ಲಿ, ಎಲ್ಸ್ ಕೊನೆಯಲ್ಲಿ ಒಂದು ಪ್ರಿಂಟ್ ಅರೇ ಹೋಗುತ್ತೆ. ಆಯ್ತಾ? ಇದಕ್ಕೆ ಮುಂಚೆ ಒಂದು ಕ್ಲಿಯರ್ ಸ್ಕ್ರೀನ್ ಬರೆಯೋಣ.
ಸೇವ್ ಆ್ಯಂಡ್ ರನ್. ಈಗ ನಾನು 3 ಇನ್ಪುಟ್ ಕೊಡ್ತೀನಿ, ನಮ್ಗೆ ಔಟ್ಪುಟ್ ಬರಬೇಕು. ಬಂದಿದ್ಯಾ ಪ್ರೀತಿ? ಬಂದಿದ್ಯಪ್ಪ? Yes, sir. ಡನ್. ಈಗ 5 ಕೊಡೋಣ. ಇದೇನ ಔಟ್ಪುಟ್? ಹಾ ಸರ್ ಇದನ್ನು. ಡನ್. ಈಗ 7 ಕೊಡೋಣ. ಇಲ್ಲೆಲ್ಲ ಗೆಟ್ ಬರ್ಬಿಡಿ, ರಿಮೂವ್ ಮಾಡೋಣ. ಕರೆಕ್ಟ್ ಆಗಿದೆಯಾ? Yes, sir. ಡನ್. ಸೊ ಈ ಪ್ರೋಗ್ರಾಮ್ನ ನೀವು ನೋಡಿದಾಗ ಇಟ್ ವಿಲ್ ಬಿ ನಾಟ್ ಸೋ ಈಸಿ. ಸೊ ಇದನ್ನ ನಾನು ಫುಲ್ ಸ್ಕ್ರೀನ್ ಹಾಕ್ಬಿಟ್ಟು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಫಾರ್ ನಾವು ವಿತ್ ದಿಸ್ ಫಸ್ಟ್ ಕೆಲಸ ಏನು ಮಾಡಬೇಕು ನಾನು ಅಂದರೆ, ಆ ಪ್ರೋಗ್ರಾಮ್ನ ತೆಗೆದು ಆಸ್ ಇಟ್ ಇಸ್ ಐ ವಿಲ್ ಗಿವ್ ಇಟ್ ಟು ಯು ಪೀಪಲ್. ಅರ್ಥ ಆಗದೆ ಇದ್ರೆ ಯಾರೋ ಗಾಬರಿ ಆಗಬೇಡಿ, ಇಷ್ಟು ದೊಡ್ಡ ಪ್ರೋಗ್ರಾಮ್ಗಳು ನಿಮಗೆ ಕೇಳಲ್ಲ. ಸೊ ಯಾವ ಫೋಲ್ಡಲ್ಲಿ ಇತ್ತು ಅದು? 2025 ಫೆಬ್ರು. February 17. So let me copy this code first. Assignment and put it in the desktop. This is what we were discussing. Program ಹಾಕಿರ್ತೀನಿ ನಾನು. First, before I forget, let me stop the recording.